ಹಲೋ ನಮಸ್ಕಾರ ರೀ ಎಲ್ಲರಿಗೆ. ಎಲ್ಲರು ಹೆಂಗದಿರಿ? ಚಲೋ ಇದ್ದೀರಿ ಅನ್ಕೋತೀನಿ. ನಾ ಇವತ್ತು ಸಿಂಪಲ್ಲಾಗಿ ಒಂದು 10 ನಿಮಿಷದಲ್ಲಿ ಮಾಡುವಂಥ ರಸಮನ್ನ ತೋರಿಸ್ತಾ ಇದ್ದೀನಿ ರೀ. ನಮ್ಮ ಹೆಣ್ಮಕ್ಳಿಗಂತೂ ಅಡುಗೆ ಮಾಡಿ ಮಾಡಿ ಸುಸ್ತಾಗಿರುತ್ತೆ. ಒಟ್ಟು ಅಡುಗೆ ಮಾಡೋಕ್ಕೆ ಮೂಡೇ ಇರಲ್ಲ ಅಂಥವರು ಈ ರಸಮನ್ನ ಟ್ರೈ ಮಾಡ್ಬೋದು. ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ರೀ. ಟೇಸ್ಟಲ್ಲಿ ಎರಡು ಮಾತು ಇಲ್ಲ. ಮಾಡೋದಂತೂ ತುಂಬಾ ಸುಲಭ ನೋಡಿರಿ. ಹಂಗೆ ಬ್ಯಾಚುಲರ್ಸ್ಗೂ ಕೂಡ ಅವ್ರಿಗೆ ಅಡುಗೆ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ಅಂಥವರು ಕೂಡ ಈ ರಸಮನ್ನ ಟ್ರೈ ಮಾಡ್ಬೋದು. ಯಾಕಂದರೆ ತುಂಬ ಮಾಡೋದಂತೂ ಸುಲಭ, ಟೈಮ್ ಇಲ್ಲ ಅಂತಂದಾಗ ಈ ರಸಮನ್ನ ಮಾಡ್ಕೋಬೋದು ನೋಡಿರಿ ನೀವು ಈಸಿಯಾಗಿ. ಅದಕ್ಕಿಂತ ಮುಂಚೆ ಆದಷ್ಟು ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡ್ರಿ. ಯಾಕ್ರಿ ಮತ್ತು ನೀವು ವಿಡಿಯೋ ಮುಗಿದ್ಮೇಲೆ ಮಾಡ್ಕೊಳ್ಳೋಣ ಅನ್ಕೋಬೇಡ್ರಿ. ಯಾಕಂದರೆ ನೀವು ವಿಡಿಯೋ ಮುಗೋಷ್ಟಿಗೆ ಮರ್ತಾ ಹೋಗ್ಬಿಡ್ತೀರಿ. ಅದಕ್ಕೋಸ್ಕರ ಈಗಲೇ ಪಟ್ಟ ಅಂತ ಹೋಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ. ಹಂಗೆ ಹಾಲ್ ಅಂತ ಒತ್ತಿರಿ, ಹಂಗೆ ಗಂಟೆ ಹೊಡೀರಿ. ನಾ ಯಾವುದೇ ವಿಡಿಯೋ ಹಾಕಿದ್ದು ಫಸ್ಟ್ ನಿಮಗೆ ಬಂದು ಸೇರುತ್ತೆ ನೋಡಿರಿ. ಈಗ ಮೊದಲಿಗೆ ರಸಮ್ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಫಸ್ಟಿಗೆ ನಾನೊಂದು 3 ಟೊಮೊಟೊ ತೊಗೊಂಡು ನೀಟಾಗಿ ತೊಳೆದಿಟ್ಕೊಂಡು ಅದನ್ನು 2 ಹೋಳು ಮಾಡಿ ಒಂದು ಪಾತ್ರೆ ಒಳಗೆ ಹಾಕ್ಕೊಂಡಿದ್ದೀನಿ. ಎಲ್ಲನೂ 2 ಭಾಗ ಮಾಡಿಬಿಟ್ಟು ಅದನ್ನು ನೀರು ಹಾಕಿ ಸ್ಟವ್ ಮೇಲೆ ಕುದಿಯೋಕೆ ಇಟ್ಟಿದ್ದೆ. ಎಲ್ಲ ಕುದ್ದಾಗಿದೆ. ಇವಾಗ ತಣ್ಣಗಾಗ್ಬಿಟ್ಟಿನಿ ನೋಡಿರಿ. ಅದು ತಣ್ಣಗಾದ್ಮೇಲೆ ನೆಕ್ಸ್ಟು ಅದನ್ನು ಸಿಪ್ಪೆ ತಗೋತಾ ಇದ್ದೀನಿ. ಟೊಮೊಟೊ ಏನು ಕುದಿಸಿದ್ನಲ್ಲ ಅದು ಮ್ಯಾಗಿನ ಸಿಪ್ಪೆನ ತಕ್ಕೊಂಡು ಎಲ್ಲ ಟೊಮೊಟೊಗೂ ನೆಕ್ಸ್ಟ್ ಇದನ್ನು ಒಳಗಡೆ ಇರುತ್ತಲ್ಲ ರೀ ಪಲ್ಪು, ಅದನ್ನು ಒಂದು ಮಿಕ್ಸಿ ತೊಗೊಂಬಿಟ್ಟು ಎಲ್ಲನೂ ಮಿಕ್ಸಿ ಜಾರ್ಗೆ ಹಾಕ್ಕೋತಾ ಇದ್ದೀನಿ. ಇದನ್ನು ನೀಟಾಗಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು ರೀ. ಅದಕ್ಕಿಂತ ಮುಂಚೆ ಇದಕ್ಕೆ ಒಂದು 4-5 ಮೆಣಸಿನ್ಕಾಯಿನ ನಾನು ಹಾಕ್ಕೋತೀನಿ ರೀ. ನಿಮ್ಗೆ ಬೇಕು ಅಂದರೆ ಈ ಮೆಣಸಿನ್ಕಾಯಿನ ಕುದಿಯೋ ಟೈಮಲ್ಲಿ ಹಾಕ್ಕೋಬೋದು. ಇಲ್ಲ ಅಂತಂದ್ರೆಗಿನ ನೀವು ಮಿಕ್ಸಿ ಮಾಡೋ ಟೈಮಲ್ಲಿ ಕೂಡ ಹಾಕ್ಕೋತಾ ಇದ್ದೀನಿ. ನಿಮ್ಗೆ ಖಾರ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ನಾನು 3 ಹಾಕ್ಕೊಂಡಿದ್ದೀನಿ ಅಷ್ಟೇ. ಎಲ್ಲ ಮಿಕ್ಸಿ ಮಾಡಿ ರೆಡಿ ಆಗಿದೆ. ನಾ ಇವಾಗ ನೋಡ್ಬೋದು ರೀ, ಸ್ಟವ್ ಮೇಲೆ ಒಂದು ಬಾಣಲಿನ ಇಟ್ಬಿಟ್ಟು ಅದಕ್ಕೆ 2-3 ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಸಾಸಿವೆ, ಜೀರಿಗೆ, ಒಂದು ಗಡ್ಡೆ ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೆ ಅದು ಮತ್ತು ಸ್ವಲ್ಪ ಕರಿಬೇವು ಹಾಕ್ಕೋತಾ ಇದ್ದೀನಿ ನೋಡಿರಿ. ಹಾಕ್ಕೊಂಡು ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ. ಯಾಕಂದರೆ ಒಂಚೂರು ಬೆಳ್ಳುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಒಂದು ಸ್ವಲ್ಪ ಎಣ್ಣೆಲಿ ಹುರ್ಕೋರಿ. ಆಮೇಲೆ ತಿರ್ಗಾ ನೆಕ್ಸ್ಟು ನಾವು ಏನು ಮಿಕ್ಸಿ ಮಾಡಿ ಇಟ್ಟಿದ್ವಲ್ಲ ರೀ ಅದನ್ನು ನೀಟಾಗಿ ಹಾಕ್ಬೇಕು ರೀ. ಹಾಕ್ಬಿಟ್ಟು ಒಂದು ಸ್ವಲ್ಪ ತಿರುಗಿಸ್ಕೊರಿ. ಯಾಕಂದರೆ ಎಲ್ಲನೂ ಮಿಕ್ಸ್ ಆಗಬೇಕಲ್ಲ ಎಣ್ಣೆಯಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋ ಥರ. ಅದೇ ರೀತಿ ನಾನು ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಅದನ್ನು ಕೂಡ ಹಾಕ್ಕೋತಾ ಇದ್ದೀನಿ. ನಿಮಗೆ ಎಷ್ಟು ಕ್ವಾಂಟಿಟಿಲಿ ಮಾಡ್ತೀರಾ ಅಷ್ಟು ಟೊಮೊಟೊನ ತೊಗೊಳ್ಳಿ ಮತ್ತು ನೀರು ಕೂಡ ಅಷ್ಟು ನೋಡ್ಕೊಂಡು ಹಾಕ್ಕೋಬೋದು. ಅದೇ ರೀತಿ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ ಮತ್ತು ಒಂದು 2 ಸ್ಪೂನ್ ರಸಮ್ ಪೌಡ್ರು, 1 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೋತಾ ಇದ್ದೀನಿ ನೋಡಿರಿ. ಇದಂತೂ ತುಂಬ ಸುಲಭ ಮಾಡೋದು ಮಾತ್ರ. ಹಂಗೆ ಸ್ವಲ್ಪ ಹುಣಸೆಹಣ್ಣು ರಸನ ನೆನೆಸಿಟ್ಕೊಂಡಿದ್ದೆ ಅದನ್ನು ಹಾಕ್ಕೋತಾ ಇದ್ದೀನಿ. ನೋಡ್ಬೋದು ನೀವು. ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಏನು ಬೇಳೆ ಬೇಯಿಸೋದಿಲ್ಲ ರೀ, ತರಕಾರಿ ಕಟ್ ಮಾಡಿ ಹಾಕೋದಿಲ್ಲ, ಏನಿಲ್ಲ. ತುಂಬ ಸುಲಭವಾಗಿ ಮಾಡ್ಕೋಬೋದು ನೋಡಿರಿ ಮನೇಲಿ. ಅದೇ ರೀತಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಮಧ್ಯದಲ್ಲೇ ಹಾಕ್ಕೋತಾ ಇದ್ದೀನಿ, ಲಾಸ್ಟಲ್ಲಿ ಹಾಕ್ಕೋತಿಲ್ಲ. ಯಾಕಂದರೆ ಈ ಕುದಿಯೋ ಟೈಮಲ್ಲಿ ಹಾಕಿದ್ರೆಗಿನ ಅದು ಒಂಥರ ಫ್ಲೇವರ್ ಚೆನ್ನಾಗಿರುತ್ತೆ ರೀ. ಎಲ್ಲ ಅದರಲ್ಲೇ ಕುದ್ದು ಆ ಫ್ಲೇವರ್ ಮಿಕ್ಸ್ ಆಗಿರುತ್ತಲ್ಲ. ಅದ್ರ ಜೊತೆನೇ ನಾನು 1-2 ಕರಿಬೇವಿನ ಕಡ್ಡಿ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಅದು ನಿಮ್ಗೆ ಆಪ್ಷನಲ್ ರೀ. ಬೇಕಂದ್ರೆ ಹಾಕ್ಕೋಬೋದು, ಬೇಡಂದ್ರೆ ಬಿಡ್ಬೋದು. ನಾನು ಒಂದು 5 ನಿಮಿಷ ಮುಚ್ಚಳ ಮುಚ್ಚಿ ಬೇಯಿಸೋಕೆ ಇಟ್ಕೊಂಡಿದ್ದೆ ನೋಡಿರಿ. ನೋಡ್ಬೋದು ನೀವೇ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಇನ್ನೇನು ನೋಡಿರಿ, ಡಿಶ್ ರೆಡಿ ಆಗ್ತಾ ಬಂತು. ಇನ್ನೊಂದು 5 ನಿಮಿಷ ಕುದಿಸ್ಕೊಳ್ಳೋಣ. ನೀವು ಯಾಕೆ ಈ ಹುಡುಗಿ ಒಂದೊಂದು ಟೈಮಲ್ಲಿ ಒಂದೊಂದು ಮಾತಾಡ್ತಾಳೆ ಅನ್ಕೋಬೇಡ್ರಿ. ಒಮ್ಮೆ ಉತ್ತರ ಕರ್ನಾಟಕ, ಒಮ್ಮೆ ಬೆಂಗಳೂರು ಭಾಷೆ. ನಮ್ಮದು ಉತ್ತರ ಕರ್ನಾಟಕ ರೀ, ಬಟ್ ನಾ ಇರೋದು ಬೆಂಗಳೂರಲ್ಲಿ ಇವಾಗ ಸದ್ಯಕ್ಕೆ. ಹಂಗಾಗಿ 2 ಭಾಷೆ ಸ್ವಲ್ಪ ಮಿಕ್ಸ್ ಆಗ್ತವೆ. ಯಾವುದಾದ್ರೇನು ರೀ ಮಾತಾಡ್ತಿರೋದು ಕನ್ನಡ ಅಲ್ವಾ. ಕನ್ನಡ ಅಂದ ತಕ್ಷಣವೇ ನಮ್ಮ ರಾಜ್ಕುಮಾರ್ ಸರ್ ನೆನಪಾಗ್ತಾರೆ ರೀ. ಅವರು ಕನ್ನಡದ ಬಗ್ಗೆ ಎಷ್ಟು ಚೆನ್ನಾಗಿ ವರ್ಣನೆ ಮಾಡ್ತಾರೆ ಅಂತಂದರೆ, ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುದೆಯೋ ಕನ್ನಡ ಸವಿ ನುಡಿಯೋ. ನೋಡಿರಿ ಎಷ್ಟು ಚೆನ್ನಾಗಿ ನಮ್ಮ ರಾಜ್ಕುಮಾರ್ ಸರ್ ಅವರು ಹಾಡಲ್ಲಿ ಕನ್ನಡನ ವರ್ಣನೆ ಮಾಡ್ತಾಯಿದ್ರು ಅಂದರೆ. ಬಟ್ ನಮ್ಮ ಜನ್ರೇಷನ್ ಅವ್ರಿಗೆ ನೋಡೋಂಥ ಭಾಗ್ಯ ಸಿಗಲಿಲ್ಲ. ಆದರೂ ಪರವಾಗಿಲ್ಲ, ನಾವು ಆದಷ್ಟು ಎನ್ನಡ ಎಕ್ಕಡನ ಬಿಟ್ಟು ಕನ್ನಡ ಮಾತಾಡೋಣ ಅಂತ ಹೇಳ್ತಾ, ಈ ಈಸಿಯಾಗಿರುವಂಥ ರಸಮ್ ನಿಮಗೂ ಇಷ್ಟ ಆಯ್ತು ಅಂದರೆ ಆದಷ್ಟು
ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡ್ರಿ. ಡೈಲಿ ನನ್ನ ಚಾನಲ್ನ ವಾಚ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್ ರೀ ವಾಚಿಂಗ್ ಮೈ ವಿಡಿಯೋ. ಧನ್ಯವಾದಗಳು ನಿಮಗೆ.